ರಾಜಕೀಯ ರಂಗದ ಭೀಷ್ಮ ನಮ್ಮನ್ನ ಅಗಲಿದ್ದಾರೆ. ಶಾಸಕರಾಗಿ ಮಂತ್ರಿಯಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪವನ್ನ ಸೂಚಿಸಿರೋದು. ಶಾಮನೂರು ಶಿವಶಂಕರಪ್ಪನವರು ಇವತ್ತು ದೈವಾಧೀನರಾಗಿದ್ದಾರೆ. ರಾಜಕೀಯ ರಂಗದಲ್ಲಿ ಭೀಷ್ಮ ಅಂತಾನೆ ಹೆಸರಾಗಿರ್ತಕ್ಕಂಥ ಬಹಳಷ್ಟು ಬಾರಿ MLA ಆಗಿ ಮಂತ್ರಿಯಾಗಿ ಸಮಾಜದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವೀರಶೈವ ಸಮಾಜದಲ್ಲಿ ಅಧ್ಯಕ್ಷರಾಗಿ ನೇರ ನುಡಿಯ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಅವ್ರು ಏನ್ ಹೇಳ್ಬೇಕೋ ಧೈರ್ಯದಿಂದ ಹೇಳಿ ಅದನ್ನ ಅರಸುವಂತ ಶಕ್ತಿನೂ ಕೂಡ ಅವ್ರಿಗಿತ್ತು. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನ ದಾವಣಗೆರೆಯಲ್ಲಿ ಜಿಲ್ಲೆಯಲ್ಲಿ ಕಲಿತು ದಾವಣಗೆರೆಗೆ ಒಂದು ಹೆಸರನ್ನ ತಂದಂತವರು. ಶಿಕ್ಷಣ ರಂಗದಲ್ಲಿ ಅವ್ರದೇ ಆದಂತ ಒಂದು ಛಾಪನ್ನ ಒತ್ತಿದ್ದಾರೆ. ಇಂಥ ಒಂದು ಗೌರವಾನ್ವಿತ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರ ಇಡೀ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ದೈವಾಧೀನರಾಗಿದ್ದಾರೆ. ರಾಜಕೀಯ ರಂಗದಲ್ಲಿ ಭೀಷ್ಮ ಅಂತಾನೆ ಹೆಸರಾಗಿರ್ತಕ್ಕಂಥ ಬಹಳಷ್ಟು ಬಾರಿ MLA ಆಗಿ ಮಂತ್ರಿಯಾಗಿ ಸಮಾಜದ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಸದನ ಸಲಹಾ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ ಯುಟಿ ಖಾದರ್. ನಾಳೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಸಿಎಂ ಹಾಗೆ ವಿಪಕ್ಷ ನಾಯಕ ಸೇರಿ ಹಿರಿಯ ಸಚಿವರ ಜೊತೆ ಸಭೆಯನ್ನ ನಡೆಸೋರಿದ್ದಾರೆ. ಕಲಾಪ ನಡೆಸೋ ಕುರಿತು ಚರ್ಚೆಯನ್ನ ನಡೆಸುವಂತ ಸಭೆ ಇದು. ನಾಳೆ ಬೆಳಗ್ಗೆ 10:30ಕ್ಕೆ ಅಧಿವೇಶನ ಆರಂಭ ಆಗುತ್ತೆ. ಶಾಮನೂರ್ ಅವರಿಗೆ ಸಂತಾಪ, ಕಲಾಪ ಮುಂದೂಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಅದರ ಕುರಿತಾಗಿ ಇದೀಗ ಸದನ ಸಲಹಾ ಸಮಿತಿಯ ಸಭೆಯನ್ನ ಯುಟಿ ಖಾದರ್ ಅವರು ಕರೆದಿದ್ದಾರೆ. ನಾಳೆ ದಿನ ತುರ್ತು ಸಭೆಯನ್ನ ಕರೆದಿದ್ದಾರೆ. ಇದಾಗಲೇ ಸಿಎಂ ಹಾಗೆ ವಿಪಕ್ಷ ನಾಯಕರೆಲ್ಲರೂ ಕೂಡ ಇರ್ತಾರೆ. ಹಿರಿಯ ಸಚಿವರ ಜೊತೆಗೆ ಸಭೆಯನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಅಧಿವೇಶನ ನಡೀತಾ ಇದೆಯಲ್ಲ, ಇದೇ ಸಂದರ್ಭ ಶಾಮನೂರ್ ಅವರನ್ನ ಕಳ್ಕೊಂಡಿದ್ದೀವಿ. ಸೊ ಅಧಿವೇಶನವನ್ನ ಮುಂದೂಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಅದ್ರ ಬಗ್ಗೆ ಸಿಎಂ, ವಿಪಕ್ಷ ನಾಯಕರು ಹಾಗೆ ಹಿರಿಯ ಸಚಿವರೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಅಧಿವೇಶನ ಆರಂಭ ಆಗಬೇಕಿರೋದು. ಶಾಮನೂರ್ ಅವರಿಗೆ ಸಂತಾಪವನ್ನು ಸೂಚಿಸುವಂತ ನಿಟ್ಟಿನಲ್ಲಿ ಕಲಾಪವನ್ನ ಮುಂದೂಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಪ್ರಮೋದ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ಹೌದು, ಅಂತ ಒಬ್ಬ ನಾಯಕನನ್ನ ಕಳೆದುಕೊಂಡಿದೆ. ಅದರ ಒಂದು ಸಂತಾಪ ಸೂಚಕವಾಗಿ ನಾಳೆ ದಿನ ಕಲಾಪ ಮುಂದೂಡುವಂತ ಸಾಧ್ಯತೆಗಳ ಬಗ್ಗೆ ಒಂದು ಸಭೆ ಕೂಡ ಆಗ್ತಾ ಇದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಪ್ರಮೋದ್. ಚೈತ್ರ, ನಾಳೆ ಒಂದು ಸದನ ನಡೆಯುತ್ತೆ. ನಾಳೆ ಸಂತಾಪ ಸೂಚನೆಯನ್ನ ಮಾಡಲಾಗುತ್ತೆ. ನಾಳೆ ಸದನದ ಇನ್ನಿತರ ಕಲಾಪಗಳಿಂದ ಇನ್ನಿತರ ಅಂದ್ರೆ ಬೇರೆ ಬೇರೆ ಸದನದ ಬಿಸ್ನೆಸ್ ಗಳಿರುತ್ತೆ. ಅಂದ್ರೆ ಬಿಲ್ ಮಂಡನೆ ಇರ್ಬೋದು, ಚರ್ಚೆ ಇರ್ಬೋದು, ಉತ್ತರ ಕರ್ನಾಟಕದಲ್ಲೇ ಚರ್ಚೆ ಇರ್ಬೋದು, ಅಥವಾ ನಿಲುವಳಿ ಮಂಡನೆ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನ ಯಾವುದೇ ಇನ್ನಿತರ ಕಾರ್ಯಕಲಾಪಗಳನ್ನ ಸ್ವೀಕಾರ ಮಾಡಲ್ಲ. ಅದರ ಬದಲಾಗಿ ನಾಳೆ ಬೆಳಗ್ಗೆ 10:30ಕ್ಕೆ ಸದನ ಆರಂಭವಾಗುತ್ತೆ. ಸದನ ಆರಂಭವಾದ ಬಳಿಕ ವಿಶೇಷವಾಗಿ ಇದೊಂದು ಸಂತಾಪವನ್ನ ಅವರಿಗೆ ಸಲ್ಲಿಸಲಾಗುತ್ತೆ. ಇನ್ನಿತರ ಶಾಸಕರಿಗೆ ಮತ್ತು ಆಡಳಿತ ಮತ್ತು ವಿಪಕ್ಷ ಎಲ್ಲ ಶಾಸಕರಿಗೆ ಕೂಡ ಒಂದು ಅವಕಾಶ ಕೊಡಲಾಗುತ್ತೆ. ಅದಾದ ಬಳಿಕ ಸಭಾಧ್ಯಕ್ಷರು ಒಂದು ವಿಶೇಷವಾದಂತಹ ಸದನ ಕಲಾಪ ಸಲಹಾ ಸಮಿತಿ ಏನಿದೆ, ಸದನ ಸಲಹಾ ಸಮಿತಿ, ಅದನ್ನ ತುರ್ತಾಗಿ ಕರೆದಿದ್ದಾರೆ. ಮುಖ್ಯಮಂತ್ರಿ, ವಿಪಕ್ಷ ನಾಯಕ, ಇನ್ನಿತರ ನಾಯಕರು, ಆಡಳಿತ ಪಕ್ಷದ ಸಚಿವರು, ವಿಪಕ್ಷದ ಹಿರಿಯ ಶಾಸಕರು ಅವರೆಲ್ಲರೂ ಕೂಡ ತುರ್ತು ಸಭೆಯಲ್ಲಿ ಇರ್ತಾರೆ. ಅವರು ಒಂದು ಸಭೆ ನಡೆಸಿ ಯಾವಾಗ ಅಂದ್ರೆ ಬಹುಶಃ ಅಂತ್ಯಕ್ರಿಯೆ ನಾಡಿದ್ದಿರೋದ್ರಿಂದ ಹಿನ್ನೆಲೆಯಲ್ಲಿ ನಾಡಿದ್ದು ಸರ್ಕಾರಿ ರಜೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಕಲಾಪಕ್ಕೂ ಕೂಡ ಒಂದು ರಜೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ನಾಳೆಯ ಮಟ್ಟಿಗೆ ಸದನ ಸಂತಾಪಕ್ಕೆ ಮಾತ್ರ ಸೀಮಿತವಾಗುತ್ತೆ. ಆ ತುರ್ತು ಸಭೆಯ ಬಳಿಕ ಒಂದು ಅಂತಿಮವಾಗಿ ಯಾವ ದಿನ ಅಧಿಕೃತವಾದಂತಹ ರಜೆಯನ್ನ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂತಿಮ ನಿರ್ಧಾರ ಅಲ್ಲಾಗುತ್ತೆ. ಚೈತ್ರ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.